ಇಷ್ಟು ದಿನ ಹಾಡುಗಳ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಹಾಗೇನೆ ಹಿರಿತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಾಯಕಿ ಅಖಿಲಾ ಪಜ್ಮಣ್ಣ ಅವರು ಈ ಹಿಂದೆನೂ ಕೂಡ ನಿರೂಪಕಿಯಾಗಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರು. ಈಗ ಮತ್ತೊಂದು ಸ್ಟಾರ್ ಸುವರ್ಣ ವಾಹಿನಿ ಅರ್ಪಿಸ್ತಾ ಇರುವಂತಹ ಸುವರ್ಣ ಸಂಕಲ್ಪ ಗಳಿಗೆ ಅನ್ನುವಂತಹ ಅದ್ಭುತ ಒಂದು ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಒಂದು ದೈವ ಸಂಕಲ್ಪದ ಮೂಲಕ ಒಂದು ದೈವಿಕ ಭಾವನೆಗಳನ್ನ ಕೊಡೋದಕ್ಕೆ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸ್ವತಃ ನಮ್ಮ ಜೊತೆ ಅಖಿಲಾ ಪಜ್ಮಣ್ಣ ಅವರಿದ್ದಾರೆ. ಸೊ ಅವರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಆಗಿರ್ಬೋದು, ಒಟ್ಟಾರೆ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮೇಡಮ್. ನಿಮ್ಮನ್ನ ನೋಡ್ತಾ ಇದ್ರೆ ಒಂದು ಲೈಕ್ ದೇವತೆ ನೋಡ್ದಂಗೆ ಫೀಲ್ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಲಕ್ಷ್ಮಿ ಪಕ್ಕದಲ್ಲಿ ಕೂತಿರೋ ಫೀಲ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಮ್ಮ ಸುವರ್ಣ ಸಂಕಲ್ಪದಲ್ಲಿ ಈ ತರ ಒಂದು ಭಾರತೀಯ ಸಂಸ್ಕೃತಿಯನ್ನ ಪ್ರತಿನಿಧಿಯಾಗಿ ಸಾರಿ ಉಟ್ಕೊಂಡು ಪಕ್ಕ ಭಾರತೀಯ ಹೆಣ್ಮಗಳಾಗಿ ನಾನು ಪ್ರತಿನಿಧಿಸ್ತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಖುಷಿ ನನಗೆ. ಸೊ ಪ್ರತಿನಿತ್ಯ ಸಾರಿ ಉಟ್ಕೊಂಡು ತುಂಬಾ ಟ್ರೆಡಿಷನಲ್ ಆಗಿ ರೆಡಿ ಆಗೋದೇ ತುಂಬಾ ಖುಷಿ ನನಗೆ. ಈ ಹಿಂದೆನೂ ಕೂಡ ಸ್ಟಾರ್ ಸುವರ್ಣ ವಾಹಿನಿಯಲ್ಲಾಗಿರ್ಬೋದು ಅಥವಾ ಇನ್ನೊಂದಷ್ಟು ಕಾರ್ಯಕ್ರಮಗಳ ಮೂಲಕ ನೀವು ನಿರೂಪಣೆಯನ್ನ ಮಾಡಿದ್ರಿ, ಗಾಯಕಿಯಾಗಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ವಿಭಿನ್ನತೆ ಕಾಣಿಸ್ತು ನಿಮಗೆ ಅಂತ? ಅಂದ್ರೆ ಈ ಹಿಂದೆ ನಾನು ಮಾಡಿದ್ದೀನಿ, ಆಂಕರಿಂಗ್ ಮಾಡಿದ್ದೀನಿ. ಆದರೆ ಈ ಕಾರ್ಯಕ್ರಮ ಯಾಕೆ ತುಂಬ ವಿಭಿನ್ನವಾಗಿದೆ ಅಂದರೆ, ಒಂದು ಪಾಸಿಟಿವ್ ವೈಬ್ಸ್ ಜಾಸ್ತಿ ಇದೆ. ಗುರುಗಳು ಹೇಳೋದನ್ನು ನಮ್ಗೆ ಕೇಳೋಕ್ಕಿರುತ್ತೆ. ಅಂದರೆ ಲಾಸ್ಟ್ ನಾನು ಯಾವ ಆ್ಯಂಕರಿಂಗ್ ಮಾಡ್ತಾಯಿದ್ದೆ, ಗುರುಗಳು ಹೇಳೋದನ್ನು ನಾನು ಕೇಳಲಿಕ್ಕಿರಲಿಲ್ಲ. ಬರೀ ನನ್ನ ಆ್ಯಂಕರಿಂಗ್ ಪೋರ್ಷನ್ ಬೇರೆ ಇತ್ತು ಆ್ಯಂಡ್ ಜ್ಯೋತಿಷ್ಯ ಎಲ್ಲ ಬೇರೆ ಇತ್ತು. ಆದರೆ ಇದರಲ್ಲಿ ನಾನು ಸ್ವತಃ ಗುರುಗಳ ಜೊತೆ ಕೂತ್ಕೊಂಡು ನಾನು ಕಲಿಯೋದು ತುಂಬ ಇರುತ್ತೆ. ಆ್ಯಂಡ್ ಮಂತ್ರ ಸಂಕಲ್ಪನ ಹೇಳಿದ ಹಾಗೆ ಇದರಲ್ಲಿ ಹಾಡೋದಿರುತ್ತೆ, ಪ್ರತಿನಿತ್ಯ ಹಾಡೋದಿರುತ್ತೆ. ನನ್ನ ಬೇಸಿಕಲಿ ಎಲ್ಲರೂ ಜನಗಳು ನೋಡಿರೋದು ಗಾಯಕಿಯಾಗಿ. ಸೊ ಇವಾಗ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಹಾಡನ್ನು ಹಾಡ್ತಾ ಇದ್ದೀನಿ ಅನ್ನೋದೇ ತುಂಬ ಖುಷಿ ನನಗೆ. ಆದ ಕಾರಣ ಪ್ರತಿನಿತ್ಯ ಇಷ್ಟಪಟ್ಟು ಹೋಗುವಂತಹ, ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಸುವರ್ಣ ಸಂಕಲ್ಪ ಶೂಟಿಂಗ್ ಇದೆ ಅಂದಿದ ತಕ್ಷಣ ನನಗೆ ಅಷ್ಟೇ ಖುಷಿ. ಹಿಂದಿನ ದಿವಸದಿಂದ ಓಕೆ ಸಾರಿ ರೆಡಿ ಮಾಡ್ಕೊಳ್ಳೋದಿರ್ಬೋದು, ಎಲ್ಲದು ತುಂಬ ಖುಷಿ ಕೊಡುವಂಥ ಕೆಲಸ ಇದು. ಕಾಮನ್ ಆಗಿ ಏನಂತಂದ್ರೆ, ನಿರೂಪಣೆ ಅಂದ್ರೆ ನಾಳೆ ಈ ಥೀಮಲ್ಲಿ ಒಂದೊಂದು ದಿನ ಕೂಡ ವಿಭಿನ್ನತೆ ಇರುತ್ತೆ, ಅದ್ರ ಜೊತೆಗೆ ಒಂದೊಂದು ಥೀಮಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಡೇ ಈ ತರ ಒಂದು ಟೀಮಲ್ಲಿ ಇದ್ದೆ ಅಂತಂದಾಗ ಆ ಒಂದು ನೀವು ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ನಿರೂಪಣೆ ಅಷ್ಟೇ ಅಲ್ಲ, ಗಾಯಕಿ ಆಗಿರೋದ್ರಿಂದ ಒಂದಷ್ಟು ವಚನಗಳನ್ನ ಕಲಿಬೇಕಾಗುತ್ತೆ, ಒಂದಷ್ಟು ಹಾಡುಗಳನ್ನ ತಿಳಿಸ್ಕೊಡ್ಬೇಕಾಗುತ್ತೆ. ಅವರು ಅದಕ್ಕೆ ಸ್ವಾಮೀಜಿಯವರು ಒಂದು ಅರ್ಥಗಳನ್ನ ತಿಳಿಸ್ಕೊಡ್ಬೇಕು ಅನ್ನುವಂಥದ್ದು ಕೂಡ ಇದೆ. ಪ್ರೋಮೋದಲ್ಲಿ ಕೂಡ ನಾವು ನೋಡಿದ್ವಿ. ನಿಮ್ಮ ತಯಾರಿ ಹೇಗಿರುತ್ತೆ ಅಂತ? ತಯಾರಿ ಅಂದ್ರೆ ಒಂದು ಏನಂತಂದ್ರೆ, ನಾನು ತುಂಬಾ ಚಿಕ್ಕ ವಯಸ್ಸಿಂದನೇ ಹಾಡ್ಕೊಂಡು ಬಂದಿರೋದು ಜಾಸ್ತಿ. ದೇವರ ನಾಮಗಳಾಗಿರ್ಬೋದು ಅಥವಾ ಶಾಸ್ತ್ರೀಯ ಸಂಗೀತನೇ ಹಾಡ್ಕೊಂಡು ಬಂದಿರೋದ್ರಿಂದ ನಾನು ಒಂಚೂರು ಬ್ಯಾಕ್ ಗ್ರೌಂಡ್, ಈಗ ಮಂತ್ರ ಹೇಳೋದಾಗಿರ್ಬೋದು, ನಂಗೆ ಎಲ್ಲ ವಿಷ್ಣು ಸಹಸ್ರನಾಮ ಎಲ್ಲ ಓದಕ್ ಬರುತ್ತೆ ನನಗೆ. ಆದ ಕಾರಣ ಈ ಶ್ಲೋಕದ ಉಚ್ಚಾರಣೆ ಕೆಲವೊಂದು ಗೊತ್ತಿಲ್ಲದೆ ಇರೋದು ನಾನು ಖಂಡಿತವಾಗ್ಲೂ ಕಲಿತೀನಿ. ಅಥವಾ ಉಚ್ಚಾರಣೆ ಹೇಗೆ ಮಾಡೋದು, ಅಥವಾ ಈ ದಿವಸ ಈಗ ಸೋಮವಾರ ಬಂದಿದ ತಕ್ಷಣ ಶಿವನ ಶ್ಲೋಕವನ್ನ ಹಾಡಬೇಕು, ಮಂಗಳವಾರ ಬಂದಿದ ತಕ್ಷಣ ಲಕ್ಷ್ಮೀ ಶ್ಲೋಕವನ್ನ ಹಾಡಬೇಕು, ಅಥವಾ ಗುರುವಾರ ರಾಯರ್ ಶ್ಲೋಕವನ್ನ, ಅದನ್ನೆಲ್ಲ ನೋಡ್ಕೊಂಡು ಇಟ್ಟಿರ್ಬೇಕಲ್ಲ. ಅಂದ್ರೆ 1000 ಶ್ಲೋಕಗಳ ತರ ನಾವು ಜ್ಞಾನಿಗಳಲ್ಲ. ಸೊ ಪ್ರತಿನಿತ್ಯ ನಾನು ಡೈರೆಕ್ಟರ್ ಹತ್ರ ಕೇಳಬೇಕು, ನಾಳೆ ಯಾವ ಶೂಟಿಂಗ್ ಮಾಡ್ತಾ ಇದ್ದೀರಾ, ಯಾವ ಡೇದು ಮಾಡ್ತಾ ಇದ್ದೀರಾ, ಯಾವ ಡೇ ಅಂದ್ರೆ ಇಂಥ ದಿವಸದ್ದು ನಾನು ಶ್ಲೋಕನ ಪ್ರಿಪೇರ್ ಮಾಡ್ಕೋಬೇಕು, ಅದಕ್ಕೆ ರಾಗನ ಹಾಕಬೇಕು. ಕೆಲವೊಂದ್ಸತಿ ಮನೋಧರ್ಮದಲ್ಲಿ ಹಾಗೆ ಹಾಡ್ಬಿಡ್ತೀನಿ, ಆದರೆ ಈ ರಾಗನ ತಗೊಂಡು ಇದಕ್ಕೆ ಹಾಕಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾಗರ ಪಂಚಮಿ ದಿವಸ ನಾಗನ ಶ್ಲೋಕವನ್ನ ಹಾಡಿದೆ, ಬಟ್ ಅದಕ್ಕೆ ಪೂರಕವಾದಂತಹ ನಮ್ಮ ಪುನ್ನಾಗ ವರಾಳಿ ಅಂತ ಒಂದು ರಾಗ ಇದೆ. ಈ ರಾಗದ ಮೂಲಕ ನಾನು ಶ್ಲೋಕವನ್ನ ಹಾಡಿದೆ. ಅದಕ್ಕೆ ಯಾವ ಶಿವನ ಶ್ಲೋಕಕ್ಕೆ ಯಾವ ರಾಗ ಸೂಟ್ ಆಗುತ್ತೆ, ಇದನ್ನೆಲ್ಲ ಒಂಚೂರು ಯೋಚನೆ ಮಾಡ್ಕೊಂಡು ಹಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಆ ತಯಾರಿಗಳನ್ನ ಮಾಡ್ಕೋತೀನಿ. ಅಥವಾ ಈಗ ವರಮಹಾಲಕ್ಷ್ಮಿ ನೀವು ಹೇಳಿದಾಗೆ ತುಂಬಾ ಒಂದು ವಿಭಿನ್ನ ರೀತಿಯಲ್ಲಿ ರೆಡಿ ಆಗೋದಾಗಿರ್ಬೋದು, ಅಥವಾ ನವರಾತ್ರಿ ಗಣಪತಿ ಹಬ್ಬ ಬಂದರೆ ತುಂಬ ಸತ್ಯನಾರಾಯಣ ಪೂಜೆ ಇರುತ್ತೆ, ತುಂಬ ಡಿಫ್ರೆಂಟ್ ಆಗಿ ರೆಡಿ ಆಗೋದು, ಇದೆಲ್ಲ ಇರುತ್ತೆ. ಕಾರಣ ಒಂಥರ ನಾನು ಕಲಿಯೋದು ತುಂಬ ಇದೆ, ನಾನು ಇಷ್ಟಪಟ್ಟು ಕೆಲಸನೂ ಮಾಡ್ತೀನಿ, ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.